ಹಾಯ್ ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ. ಈ ಒಂದು ವಿಡಿಯೋದಲ್ಲಿ ನಾವು ಮೊರಾರ್ಜಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಬೌದ್ಧಿಕ ಮಾನಸಿಕ ಸಾಮರ್ಥ್ಯ ಅಂದರೆ ಮೆಂಟಲ್ ಎಬಿಲಿಟಿಗೆ ರಿಲೇಟೆಡ್ ಆಗಿ ಬರುವಂತಹ ಪ್ರಶ್ನೆಗಳ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ವಿವರವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಇದರಲ್ಲಿ ಯಾವ್ಯಾವ ಘಟಕಗಳು ಬರ್ತವೆ ಅಂದರೆ ಮೊದಲನೇದಾಗಿ ಸಂಖ್ಯೆಯ ವಿಧಗಳು ಅಂತ ಬರ್ತದೆ. ಅಂದರೆ ಸಂಖ್ಯೆಯ ವಿಧಗಳು ಈಗ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಭಾಜ್ಯ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು, ಈ ರೀತಿಯಾಗಿ ಸಂಖ್ಯೆಯ ವಿಧಗಳನ್ನೆಲ್ಲ ಈ ಒಂದು ಪಾಠದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗ್ತೇವೆ. ಎರಡನೇ ಘಟಕ ಸಂಖ್ಯಾ ಸರಣಿಯನ್ನ ಪೂರ್ಣಗೊಳಿಸುವುದು. ಅಂದ್ರೆ ಈಗ ಒಂದು ಸಂಖ್ಯೆಯ ಸರಣಿಯನ್ನ ಅವರು ಕೊಟ್ಟಿರ್ತಾರೆ, ಅದನ್ನ ಪೂರ್ಣಗೊಳಿಸುವುದು ಹೇಗೆ ಅನ್ನುವಂಥದ್ರ ಕುರಿತಾಗಿ ಎರಡನೇ ಪಾಠದಲ್ಲಿ ತಿಳಿದುಕೊಳ್ತೇವೆ. ನಂತರ ಅಕ್ಷರ ವಿನ್ಯಾಸ, ಅದನ್ನ ಪೂರ್ಣಗೊಳಿಸುವುದು. ನಂತರ ಸಾಮ್ಯತೆ ಮತ್ತು ಅಥವಾ ಹೋಲಿಕೆ ಮಾಡುವುದು ಅನ್ನುವಂಥದ್ದು ನಾಲ್ಕನೇ ಘಟಕದಲ್ಲಿ ತಿಳಿದುಕೊಳ್ತೇವೆ. ಇನ್ನು ರಕ್ತ ಸಂಬಂಧದ ಪ್ರಶ್ನೆಗಳು ಕೂಡ ಮೊರಾರ್ಜಿ ಪರೀಕ್ಷೆಯಲ್ಲಿ ಬರೋದ್ರಿಂದ ಅದರ ಕುರಿತಾಗಿ ಐದನೇ ಘಟಕದಲ್ಲಿ ನಾವು ತಿಳಿದುಕೊಳ್ತೇವೆ. ಅದೇ ರೀತಿಯಾಗಿ ಕ್ಯಾಲೆಂಡರ್ ಆಧರಿಸಿದ ಸಮಸ್ಯೆಗಳನ್ನ ಆರನೇ ಘಟಕದಲ್ಲಿ ನಾವು ಚರ್ಚೆ ಮಾಡ್ತೇವೆ. ನಂತರ ಏಳನೇ ಘಟಕದಲ್ಲಿ ಗುಂಪಿಗೆ ಸೇರಿದ ಪದಗಳನ್ನ, ನಂತರ ಕೋಡಿಂಗ್ ಮತ್ತು ಡಿಕೋಡಿಂಗ್, ವಿಭಜನಾತ್ಮಕ ವಿವೇಚನೆ, ನಂತರ ಸುತ್ತಳತೆ ಮತ್ತು ವಿಸ್ತೀರ್ಣದ ಸಮಸ್ಯೆಗಳು, ಬುದ್ಧಿಮತ್ತೆ ಮತ್ತು ಚಿತ್ರ ಮಾದರಿ ಪ್ರಶ್ನೆಗಳ ಕುರಿತಾಗಿ ಇವಿಷ್ಟನ್ನು ನಾವು ಈ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಮೊರಾರ್ಜಿ ಎಕ್ಸಾಮ್ಗೆ ರಿಲೇಟೆಡ್ ಆಗಿ ಪರೀಕ್ಷೆಯಲ್ಲಿ ಬರುವಂಥ ಪ್ರಶ್ನೆಗಳು ಮತ್ತು ಅದನ್ನು ಬಿಡಿಸುವ ವಿಧಾನವನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ತಾ ಹೋಗೋಣ. ಮೊದಲಿಗೆ ನೋಡಿ, ಸಂಖ್ಯೆಯ ವಿಧಗಳನ್ನು ನೋಡೋದಾದರೆ ನೀವು ಈಗ ಆಲ್ರೆಡಿ ಇದರ ಬಗ್ಗೆ ಎಲ್ಲ ಕಲ್ತಿದ್ದೀರಿ. ಮೊದಲನೇದಾಗಿ ಸಂಖ್ಯೆಗಳಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಅಂತ ಬರ್ತವೆ. ಸ್ವಾಭಾವಿಕ ಸಂಖ್ಯೆಗಳು ಅಂತಂದ್ರೆ ಸಾಮಾನ್ಯವಾಗಿ ನಾವೆಲ್ಲರೂ ದಿನನಿತ್ಯ ಬಳಸ್ತೀವಲ್ಲ, ಅವೆಲ್ಲವೂ ಸ್ವಾಭಾವಿಕ ಸಂಖ್ಯೆಗಳೇ ಆಗ್ತವೆ. ಇಂಗ್ಲಿಷ್ನಲ್ಲಿ ನ್ಯಾಚುರಲ್ ನಂಬರ್ಸ್ ಅಂತ ಕರೀತಾರೆ. ನ್ಯಾಚುರಲ್ ನಂಬರ್ಸ್, ಸ್ವಾಭಾವಿಕ ಸಂಖ್ಯೆಗಳನ್ನ ಇಂಗ್ಲಿಷ್ನಲ್ಲಿ ನ್ಯಾಚುರಲ್ ನಂಬರ್ಸ್ ಅಂತ ಕರೀತಾರೆ. ನೋಡಿ, ಈ ಒಂದು ಸ್ವಾಭಾವಿಕ ಸಂಖ್ಯೆಗಳನ್ನ ಮೊದಲನೇ ಪದ ಎನ್ ಅಂತ ಇದೆಯಲ್ವಾ, ಈ ಒಂದು ಅಕ್ಷರದಿಂದ ಗುರುತು ಮಾಡ್ತಾರೆ, ಎನ್ ನಿಂದ ಸೂಚಿಸ್ತಾರೆ. ಸೊನ್ನೆಯನ್ನ ಬಿಟ್ಟು 1, 2, 3, 4, 5, 6 ಅನಂತದವರೆಗೂ ಅಂದ್ರೆ ಎಷ್ಟರವರೆಗೂ ಸಂಖ್ಯೆಗಳಿದೆಯಲ್ವಾ ಅವೆಲ್ಲವೂ ಸ್ವಾಭಾವಿಕ ಸಂಖ್ಯೆಗಳಾಗ್ತವೆ. ಎನ್ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಅರ್ಥ. ನೋಡಿ, ಇಲ್ಲಿ ಅದನ್ನ ಸಂಖ್ಯಾ ರೂಪದಲ್ಲಿ ಪ್ರತಿನಿಧಿಸಿದ್ದಾರೆ. ಇಲ್ಲಿ ಎನ್ ಇಸ್ ಈಕ್ವಲ್ ಟು ಆವರಣ ಚಿಹ್ನೆ 1, 2, 3, 4 ಅನಂತದವರೆಗೂ ಯಾವ ಸಂಖ್ಯೆಗಳಿವೆಲ್ಲ ಅವೆಲ್ಲವೂ ಕೂಡ ಸ್ವಾಭಾವಿಕ ಸಂಖ್ಯೆಗಳಾಗ್ತವೆ. ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆ 1. ನೋಡಿ, ಇಲ್ಲಿ 1ರಿಂದ ಪ್ರಾರಂಭವಾಗ್ತವೆ ಸ್ವಾಭಾವಿಕ ಸಂಖ್ಯೆಗಳು. ಅತ್ಯಂತ ದೊಡ್ಡ ಸಂಖ್ಯೆಯನ್ನ ನಾವು ನೋಡೋದಾದ್ರೆ ಅದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅನಂತದವರೆಗೂ ಇದಾವೆ ಅಂತ ಹೇಳ್ಬೋದು. ಅಂದ್ರೆ ಕೊನೆನೇ ಇಲ್ಲ ಆ ಸಂಖ್ಯೆಗಳಿಗೆ. ಇನ್ನು ಎರಡನೇ ವಿಧ ಸಂಖ್ಯೆಗಳಲ್ಲಿ ಎರಡನೇ ವಿಧ ಬಂದು ಪೂರ್ಣ ಸಂಖ್ಯೆಗಳು ಅಂತ ಬರ್ತವೆ. ಇದು ನಿಮಗೆ 5ನೇ ತರಗತಿಯಲ್ಲಿ ಇರೋದಿಲ್ಲ, 6ನೇ ತರಗತಿಯಲ್ಲಿ ನಿಮಗೆ ಗಣಿತ ವಿಷಯದಲ್ಲಿ ಈ ಒಂದು ಟಾಪಿಕ್ ಇರುವಂತದ್ದು. ಸಾಮಾನ್ಯವಾಗಿ ಮೊರಾರ್ಜಿ ಪರೀಕ್ಷೆಯಲ್ಲಿ 4, 5 ಮತ್ತು 6ನೇ ತರಗತಿಯಲ್ಲಿ ಏನೇನು ಬರ್ತಾವಲ್ಲ ಸಬ್ಜೆಕ್ಟ್, ಅದರ ರಿಲೇಟೆಡ್ ಆಗಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಇನ್ನು ಪೂರ್ಣ ಸಂಖ್ಯೆಗಳು ಏನು ಅಂತಂದ್ರೆ ಈ ಸ್ವಾಭಾವಿಕ ಸಂಖ್ಯೆಗಳಿಗೆ 0 ಒಂದನ್ನ ಸೇರಿಸಿದರೆ ಅವೆಲ್ಲವೂ ಪೂರ್ಣ ಸಂಖ್ಯೆಗಳಾಗ್ತವೆ. ನೋಡಿ, ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ 1ರಿಂದ ಪ್ರಾರಂಭವಾಗ್ತವೆ. ಅದೇ ಪೂರ್ಣ ಸಂಖ್ಯೆಗಳು ಬಂದಾಗ 0ಯಿಂದ ಪ್ರಾರಂಭವಾಗ್ತವೆ. ಮೊದಲಿಗೆ 0, ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಯಾವುದು ಅಂತಂದ್ರೆ 0 ಅಂತ ನೀವು ಉತ್ತರಿಸಬೇಕಾಗ್ತದೆ. ಪೂರ್ಣ ಸಂಖ್ಯೆಗಳು ಸಾಮಾನ್ಯವಾಗಿ 0ಯಿಂದ ಪ್ರಾರಂಭವಾಗಿ ಅನಂತದವರೆಗೂ ಇವೆ. ಇವು ಕೂಡ 0, 1, 2, 3, 4 ಹೀಗೆ ಮುಂದೆ ಹೋಗ್ತಾ ಇರುತ್ತೆ. ಅಂದ್ರೆ ಕೊನೆಯೇ ಇಲ್ಲದಷ್ಟು ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳಿವೆ. ಇನ್ನು ಈ ಪೂರ್ಣ ಸಂಖ್ಯೆಗಳನ್ನ W ಅನ್ನುವಂತ ಅಕ್ಷರದಿಂದ ಗುರುತು ಮಾಡ್ತಾರೆ. W ಅಂತಂದ್ರೆ ಹೋಲ್ ನಂಬರ್ಸ್ ಅಂತ ಅರ್ಥ. ಇಂಗ್ಲಿಷ್ ನಲ್ಲಿ ಇವುಗಳನ್ನ ಹೋಲ್ ನಂಬರ್ಸ್ ಅಂತ ಕರೀತಾರೆ. ಹಾಗಾಗಿ ಅದರ ಮೊದಲ ಅಕ್ಷರದಿಂದ W ಅನ್ನುವಂತ ಅಕ್ಷರದಿಂದ ಪೂರ್ಣ ಸಂಖ್ಯೆಗಳನ್ನ ಗುರುತು ಮಾಡ್ತಾರೆ.
ಸಂಖ್ಯೆಗಳ ಮೂರನೇ ವಿಧವನ್ನ ನೋಡೋದಾದ್ರೆ ಪೂರ್ಣಾಂಕಗಳು ಅಂತ ಬರ್ತವೆ. ಈ ಪೂರ್ಣಾಂಕಗಳಲ್ಲಿ ಇದುವರೆಗೂ ನೀವು ತಿಳಿದುಕೊಳ್ಳದೇ ಇರುವಂತಹ ಸಂಖ್ಯೆಗಳು ಈ ಪೂರ್ಣಾಂಕದೊಳಗಡೆ ಬರ್ತವೆ. ಇದುವರೆಗೂ ನೀವು 0, 1, 2, 3, 4 ಹೀಗೆ 1000, ಲಕ್ಷ, ಕೋಟಿವರೆಗೂ ಓದಿರ್ತೀರಿ. ಆದ್ರೆ ಪೂರ್ಣಾಂಕಗಳಲ್ಲಿ 0ಗಿಂತ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ ನಮ್ಗೆ ಗೊತ್ತಿರಲ್ಲ. ನೀವು 5ನೇ ತರಗತಿಯಲ್ಲಿ ಇದುವರೆಗೂ ಕೂಡ 0ನೇ ಅತಿ ಚಿಕ್ಕ ಸಂಖ್ಯೆ ಅಂತ ತಿಳ್ಕೊಂಡಿರ್ತೀರಿ. ಆದ್ರೆ ಮಕ್ಕಳೇ, ನೀವು ತಿಳಿದುಕೊಂಡಿರೋದು 6ನೇ ತರಗತಿಯಲ್ಲಿ ಹೋದಾಗ ಅದು ತಪ್ಪು ಅಂತ ನಿಮ್ಮ ಕಲ್ಪನೆಗೆ ಬರುತ್ತೆ. ಅದನ್ನ ನಾವು ಈಗಲೇ ಮೊರಾರ್ಜಿ ಪರೀಕ್ಷೆಗೆ ತಯಾರಿ ನಡೆಸ್ತಿದ್ರೆ ಅದನ್ನ ನೀವು ಮುಂಚಿತವಾಗಿ ತಿಳಿದುಕೊಳ್ಬೇಕಾಗತ್ತೆ. 0ಗಿಂತಲೂ ಅತ್ಯಂತ ಚಿಕ್ಕ ಸಂಖ್ಯೆಗಳು ಅನಂತ ಸಂಖ್ಯೆಗಳು ಇವೆ. ಅವುಗಳೆಲ್ಲವೂ ಪೂರ್ಣಾಂಕಗಳಲ್ಲಿ ಬರ್ತವೆ. ಪೂರ್ಣಾಂಕಗಳಲ್ಲಿ ನೋಡಿ, ಇಲ್ಲಿಂದ ಸ್ವಾಭಾವಿಕ ಸಂಖ್ಯೆಗಳು ಇವೆ, ನಂತರ ಹೋಲ್ ನಂಬರ್ಸ್ ಅಂದ್ರೆ ಪೂರ್ಣ ಸಂಖ್ಯೆಗಳು ಇವೆ, ನಂತರ ಇಲ್ಲಿ -1, -2, -3 ಅನಂತದವರೆಗೂ ಕೂಡ 0ಗಿಂತ ಚಿಕ್ಕ ಸಂಖ್ಯೆಗಳು ಇವೆಲ್ಲವೂ ಈ ಕಡೆ ಹೋಗ್ತಾ ಇರೋವಲ್ಲ, ಇವೆಲ್ಲವೂ 0ಗಿಂತ ಅತ್ಯಂತ ಕಡಿಮೆ ಬೆಲೆಯನ್ನ ಹೊಂದಿರುವಂತ ಸಂಖ್ಯೆಗಳಾಗಿರ್ತವೆ. ಈ 0ಯಿಂದ ಈ ಕಡೆ ಇರುವಂತವೆಲ್ಲ ಧನ ಪೂರ್ಣಾಂಕಗಳು ಅಂತ ಕರಿತೀವಿ. ಧನ ಪೂರ್ಣಾಂಕಗಳು ಅಂದ್ರೆ ಅವುಗಳ ಚಿಹ್ನೆಯನ್ನ ಆಧಾರವಾಗಿಟ್ಕೊಂಡು ಪೂರ್ಣಾಂಕಗಳನ್ನ ಮತ್ತೆ 2 ವಿಧಗಳನ್ನಾಗಿ ನಾವು ಮಾಡ್ತೀವಿ. 0ಯಿಂದ ಬಲಬದಿಗಿರುವಂತವು ಧನ ಪೂರ್ಣಾಂಕಗಳು, ಎಡಬದಿಗಿರುವಂತವು ಋಣ ಪೂರ್ಣಾಂಕಗಳು ಅಂತ ನಾವು 2 ವಿಭಾಗಗಳನ್ನ ಪೂರ್ಣಾಂಕಗಳಲ್ಲಿ ಮಾಡ್ತೇವೆ. ಋಣ ಚಿಹ್ನೆ ಅಂದ್ರೆ ಮೈನಸ್ ಚಿಹ್ನೆಯನ್ನು ಹೊಂದಿರುವಂತ ಸಂಖ್ಯೆಗಳೆಲ್ಲವೂ ಋಣ ಪೂರ್ಣಾಂಕಗಳಾಗ್ತವೆ. ಇಲ್ಲಿ ಯಾವುದೇ ಚಿಹ್ನೆ ಇಲ್ಲ ಅಂತ ಅಂದ್ರೆ ಪ್ಲಸ್ ಇದೆ ಅಂತ ಅರ್ಥ. +1 ಅಂತ ಬರೆದ್ರು ಒಂದೇ, ಅಥವಾ ಬರೀ 1 ಅಂತ ಬರೆದ್ರು ಕೂಡ ಒಂದೇ. ಹಾಗಾಗಿ 0ಯಿಂದ ಬಲಬದಿಯಲ್ಲಿ ಬರುವಂತಹ ಸಂಖ್ಯೆಗಳೆಲ್ಲವೂ ಧನ ಪೂರ್ಣಾಂಕಗಳಾಗ್ತವೆ. ಇನ್ನು ಪೂರ್ಣಾಂಕಗಳನ್ನ Z ಅನ್ನುವಂತ ಅಕ್ಷರದಿಂದ ಗುರುತು ಮಾಡ್ತಾರೆ. ನೀವು ಅದೊಂದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ನಂತರ ಅತ್ಯಂತ ಚಿಕ್ಕ ಧನ ಪೂರ್ಣಾಂಕ ಅಂತ ಕೇಳಿದಾಗ 1. ನೋಡಿ, ಈ ಕಡೆ ಧನ ಪೂರ್ಣಾಂಕಗಳು 1ರಿಂದ ಪ್ರಾರಂಭವಾಗ್ತವೆ ಅಂತ ನಾನು ಹೇಳಿದೆ. ಹಾಗಾಗಿ ಅತ್ಯಂತ ಚಿಕ್ಕ ಧನ ಪೂರ್ಣಾಂಕ 1 ಧನ ಪೂರ್ಣಾಂಕ, ಇದು ಅಂದ್ರೆ ಪ್ಲಸ್ ಚಿಹ್ನೆಯನ್ನ ಹೊಂದಿರುವಂತದ್ದು. ಅತ್ಯಂತ ದೊಡ್ಡ ಧನ ಪೂರ್ಣಾಂಕ ಅಂದ್ರೆ ಅತಿ ದೊಡ್ಡ ಧನ ಪೂರ್ಣಾಂಕ ಇಲ್ಲಿ ಯಾವುದು ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವು ಅನಂತದವರೆಗೂ ಇವೆ ಸಂಖ್ಯೆಗಳು. ಇನ್ನು ಅತ್ಯಂತ ಚಿಕ್ಕ ಧನ ಪೂರ್ಣಾಂಕ ಅಂತ ನೋಡಿದಾಗ ನೋಡಿ, ಇಲ್ಲಿ ಅನಂತದವರೆಗೂ ಇವೆ. ಅತ್ಯಂತ ಚಿಕ್ಕ ಧನ ಪೂರ್ಣಾಂಕವನ್ನ ನಾವು ಹೇಳಿಕ್ಕೆ ಸಾಧ್ಯ ಇಲ್ಲ. ನಾವು ಅತ್ಯಂತ ಚಿಕ್ಕ ಧನ ಪೂರ್ಣಾಂಕ ಅಂತಂದ್ರೆ -1 ಚಿಕ್ಕದು ಅಂತ -1 ಅಂತ ಉತ್ತರ ಹೇಳ್ಬಿಡ್ತೀವಿ. ಆದ್ರೆ ಇದರಲ್ಲಿ ಅದು ತಪ್ಪು ಮಕ್ಕಳೇ. ಇಲ್ಲಿಂದ ಮುಂದೆ ಹೋದಂತೆಲ್ಲ ಅವುಗಳ ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ. ಈಗ -5ಕ್ಕೆ ಹೋಲಿಸಿದ್ರೆ -1 ಹೆಚ್ಚು ಬೆಲೆಯನ್ನ ಹೊಂದಿದೆ. -5ಕ್ಕಿಂತ -1 ದೊಡ್ಡದು ಅಂತ ಅರ್ಥ. ಹಾಗಾಗಿ ಅತ್ಯಂತ ದೊಡ್ಡ ಋಣ ಪೂರ್ಣಾಂಕ ಅಂದ್ರೆ -1 ಆಗುತ್ತೆ. ಅತ್ಯಂತ ಚಿಕ್ಕ ಋಣ ಪೂರ್ಣಾಂಕವನ್ನ ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ಅವು ಅನಂತದವರೆಗೂ ಕೂಡ ಇವೆ ಅಂತ ಅರ್ಥ. ಇದಿಷ್ಟು ಪೂರ್ಣಾಂಕಗಳಿಗೆ ಸಂಬಂಧಪಟ್ಟಂತೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇನ್ನು ಮುಂದೆ ನೋಡೋಣ. ಸಮಸಂಖ್ಯೆಗಳು ಅಂತ ಬರ್ತವೆ. ಸಮಸಂಖ್ಯೆಗಳು ಮತ್ತೆ ಬೆಸ ಸಂಖ್ಯೆಗಳು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಸಮಸಂಖ್ಯೆಗಳನ್ನ ನಾವು 2 ಸಮಭಾಗಗಳನ್ನಾಗಿ ಮಾಡುವಂತ ಸಂಖ್ಯೆಗಳಾಗಿರ್ತವೆ. ಅಂದ್ರೆ ಸಮಸಂಖ್ಯೆಗಳೆಲ್ಲವೂ 2ರಿಂದ ಸಂಪೂರ್ಣವಾಗಿ ಅಥವಾ ನಿಶೇಷವಾಗಿ ಭಾಗ ಆಗ್ತಾ ಇರ್ತವೆ. ಅಂದ್ರೆ ಶೇಷ 0 ಬಂತು ಅಂದ್ರೆ ಅಥವಾ 0 ಬಂತು ಅಂದ್ರೆ ಅವನ್ನ ನಾವು ನಿಶೇಷವಾಗಿ ಭಾಗವಾಗುವ ಸಂಖ್ಯೆಗಳು ಅಥವಾ ಸಮಸಂಖ್ಯೆಗಳು ಅಂತ ಕರಿತೀವಿ. ಉದಾಹರಣೆಗೆ ನೋಡಿ, 2, 4, 6, 8 ಇವೆಲ್ಲವೂ 2ರಿಂದ ನಿಶೇಷವಾಗಿ ಭಾಗವಾಗುವಂತ ಸಂಖ್ಯೆಗಳಾಗಿರ್ತವೆ. ಇಂಥ ಸಂಖ್ಯೆಗಳಿಗೆ ನಾವು ಸಮಸಂಖ್ಯೆಗಳು ಅಂತ ಕರಿತೇವೆ. ಇನ್ನು ಇವುಗಳಲ್ಲಿ ಅತ್ಯಂತ ಚಿಕ್ಕ ಸಮಸಂಖ್ಯೆ ಅಂದ್ರೆ 2ರಿಂದ ಸಮಸಂಖ್ಯೆಗಳು ಪ್ರಾರಂಭವಾಗಿವೆ. ಹಾಗಾಗಿ ಅತ್ಯಂತ ಚಿಕ್ಕ ಸಮಸಂಖ್ಯೆ 2. ಅತ್ಯಂತ ದೊಡ್ಡದನ್ನ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವು ಅನಂತದವರೆಗೂ ಕೂಡ ವ್ಯಾಪಿಸಿವೆ. ಇನ್ನು ಬೆಸ ಸಂಖ್ಯೆಗಳನ್ನ ನೋಡೋದಾದ್ರೆ 2ರಿಂದ ಪೂರ್ಣವಾಗಿ ಭಾಗವಾಗದೇ ಇರುವಂತಹ ಸಂಖ್ಯೆಗಳು ಅಂದ್ರೆ ಶೇಷ 1 ಅಥವಾ 2 ಅಥವಾ 3 ಹೀಗೆ ಶೇಷ 0 ಬರೋದಿಲ್ಲ,
ಅಲ್ಲಿ ಶೇಷದಲ್ಲಿ 1 ಅಥವಾ 2 ಅನ್ನುವಂಥ ಯಾವುದಾದ್ರೂ ಸಂಖ್ಯೆಗಳು ಉಳಿಯುತ್ತೆ, ಬೆಸ ಸಂಖ್ಯೆಗಳು ಉಳಿಯುತ್ತೆ 2ರಿಂದ ಭಾಗ ಮಾಡಿದಾಗ. ಅಂತ ಸಂಖ್ಯೆಗಳನ್ನ ನಾವು ಬೆಸ ಸಂಖ್ಯೆಗಳು ಅಂತ ಕರಿತೇವೆ. ನೋಡಿ, ಬೆಸ ಸಂಖ್ಯೆಗಳನ್ನ ನಾವು 2 ಪೂರ್ಣ ಸಮಭಾಗಗಳನ್ನಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈಗ 4 ಅನ್ನುವಂಥದ್ದನ್ನ ನಾವು 2 ಭಾಗಗಳಾಗಿ ಮಾಡಬಹುದು, 2 2 ಅನ್ನುವಂಥದ್ದು. ಹಾಗಾಗಿ ಇದು ಸಮ ಸಂಖ್ಯೆ ಆಗಿರುತ್ತೆ. ಅದೇ ರೀತಿ 3 ಅನ್ನೋದನ್ನ ನಾವು ಪೂರ್ಣ ಭಾಗಗಳನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನಾವು 1/2 1/2 ಈ ರೀತಿಯಾಗಿ ಮಾಡಬಹುದು. ಆದ್ರೆ ಪೂರ್ಣ ಭಾಗಗಳನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇರದೇ ಇರೋದ್ರಿಂದ ಇವನ್ನ ಬೆಸ ಸಂಖ್ಯೆಗಳು ಅಂತ ಕರೀತಾರೆ. ಇನ್ನು ಅತ್ಯಂತ ಚಿಕ್ಕ ಬೆಸ ಸಂಖ್ಯೆ ನೋಡಿದ್ರೆ 1. 1ಅನ್ನು ನಾವು 2 ಪೂರ್ಣ ಭಾಗಗಳಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಧ ಅರ್ಧ ಅಂತ ಭಾಗ ಮಾಡಬಹುದು, ಆದ್ರೆ ಪೂರ್ಣ ಭಾಗವಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ಚಿಕ್ಕ ಬೆಸ ಸಂಖ್ಯೆ 1, ಅತ್ಯಂತ ದೊಡ್ಡದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅನಂತ ಅಂತ ನಾವು ಹೇಳ್ಬೋದು. ಇನ್ನು ಭಾಜ್ಯ ಸಂಖ್ಯೆಗಳು ಅಂತ ಬರ್ತವೆ. ಭಾಜ್ಯ ಸಂಖ್ಯೆಗಳು ಅಂದ್ರೆ ಉದಾಹರಣೆಗೆ 1 ಮತ್ತು ಯಾವ ಸಂಖ್ಯೆ ಇರುತ್ತಲ್ಲ ಅದರಿಂದ ಮಾತ್ರ ಭಾಗವಾಗದೆ ಬೇರೆ ಸಂಖ್ಯೆಯಿಂದನೂ ಭಾಗವಾಗುವಂತ ಸಂಖ್ಯೆಗಳನ್ನ ನಾವು ಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಅಂದ್ರೆ ಅವು ಭಾಜ್ಯ ಸಂಖ್ಯೆಗಳೆಲ್ಲವೂ 2ಕ್ಕಿಂತ ಹೆಚ್ಚಿನ ಸಂಖ್ಯೆಗಳಿಂದ ಭಾಗವಾಗ್ತಾ ಇರ್ತವೆ. ಉದಾಹರಣೆಗೆ ನೋಡಿ, 4 ಅನ್ನೋದನ್ನ ನೋಡ್ತಾ ಹೋದ್ರೆ 4 1ರಿಂದ ಭಾಗ ಆಗುತ್ತೆ. 1ರ ಮಧ್ಯೆಯಲ್ಲಿ 4 ಇದೆ. 1ರಿಂದ ನಾವು 4ಅನ್ನ ಭಾಗ ಮಾಡೋದಾದ್ರೆ 1 4 4. ನೋಡಿ, ಇದು 1ರಿಂದ ನಿಶೇಷವಾಗಿ ಭಾಗವಾಯ್ತು. ಇನ್ನು ಮತ್ತೆ ಯಾವ ಮಗ್ಗಿಯಿಂದ 4 ಭಾಗ ಆಗುತ್ತಂತೆ ನೋಡೋದಾದ್ರೆ 2ರಿಂದ 4 ಭಾಗ ಆಗುತ್ತೋ ಇಲ್ವಾ ಚೆಕ್ ಮಾಡೋಣ. ನೋಡಿ, 2ರಲ್ಲಿ 4 ಇದೆ, 2 2ಲಿ 4. ಇಲ್ಲೂ ಕೂಡ ಶೇಷ 0 ಬಂತು. ಅಂದ್ರೆ 2ರಿಂದನೂ ಕೂಡ 4 ಭಾಗ ಆಯ್ತು. ಈಗ 3ರಿಂದ ಚೆಕ್ ಮಾಡೋಣ. 3ರ ಮಧ್ಯೆಯಲ್ಲಿ 4 ಇಲ್ಲ. ಹಾಗಾಗಿ ನಾವು ಭಾಗಾಕಾರ ಮಾಡುವಾಗ ಇದನ್ನ ಭಾಜಕ ಅಂತ ಕರಿತೀವಿ, ಇದನ್ನ ಭಾಜ್ಯ. ಇಲ್ಲಿ ಬರುವಂಥದ್ದು ಭಾಗಲಬ್ಧ. ಕೊನೆಗೆ ಉಳಿಯುತ್ತಲ್ಲ ಅದು ಶೇಷ ಆಗಿರುತ್ತೆ. ಇನ್ನು ನಾವಿಲ್ಲಿ ಈ ಭಾಜ್ಯದಷ್ಟು ಆ ಸಂಖ್ಯೆ ಈ ಭಾಜಕದ ಮಗ್ಗಿಯಲ್ಲಿ ಇರಲಿಲ್ಲ ಅಂತಂದ್ರೆ ನಾವು ಇಲ್ಲಿರುವಂತ ಸಂಖ್ಯೆಗಿಂತ ಚಿಕ್ಕ ಸಂಖ್ಯೆಯನ್ನ ತೆಗೆದುಕೊಳ್ಬೇಕಾಗತ್ತೆ. ಇನ್ನು 3ಕ್ಕಿಂತ ಚಿಕ್ಕ ಸಂಖ್ಯೆ 4ಕ್ಕಿಂತ ಚಿಕ್ಕ ಸಂಖ್ಯೆ 3 ಆಗಿರೋದ್ರಿಂದ 3 1ಲಿ 3, 4ರಲ್ಲಿ 3ಅನ್ನ ಕಳೆದಾಗ 1 ಉಳಿಯುತ್ತೆ. ಇದು ಮತ್ತೆ 1 ಅನ್ನುವಂಥದ್ದು 3 ಮಧ್ಯೆಯಲ್ಲಿ ಇಲ್ಲ. ಹಾಗಾಗಿ ಶೇಷ ಇಲ್ಲಿ 1 ಉಳಿತು. ಈ ರೀತಿಯಾಗಿ ಶೇಷ 0 ಬರಲಿಲ್ಲ ಅಂದ್ರೆ ಅದು 4 ಅನ್ನುವಂಥದ್ದು 3ರ ಮಧ್ಯೆಯಿಂದ ನಿಶೇಷವಾಗಿ ಭಾಗ ಆಗಲ್ಲ ಅಂತ ಅರ್ಥ. ಹಾಗಾಗಿ 3 ಅನ್ನುವಂಥದ್ದು 4ಅನ್ನ ಭಾಗ ಮಾಡಲ್ಲ. ಇನ್ನು 4 ಅನ್ನುವಂಥದ್ದು ಮತ್ತೆ 4ರಿಂದ ಭಾಗ ಆಗತ್ತೆ. 4 1 4, ಶೇಷ 0 ಬಂತು. ಹೀಗೆ ಶೇಷ 0 ಯಾವ್ಯಾವ್ದು ಬರುತ್ತಲ್ಲ ಆ ಎಲ್ಲಾ ಮಗ್ಗಿಗಳಿಂದ ಆ ಸಂಖ್ಯೆ ಭಾಗ ಆಗುತ್ತೆ ಅಂತ ಅರ್ಥ. ಈಗ 4 ಅನ್ನುವಂಥದ್ದು ಯಾವ್ಯಾವ ಮಗ್ಗಿಯಿಂದ ಭಾಗ ಆಯ್ತು? 1ರಿಂದ ಆಯ್ತು, 2ರಿಂದ ಆಯ್ತು, ಮತ್ತೆ 4ರಿಂದ ಆಯ್ತು. ಅಂದ್ರೆ ಇದು 4 ಅನ್ನುವಂಥದ್ದು 2ಕ್ಕಿಂತ ಹೆಚ್ಚು ಸಂಖ್ಯೆಗಳಿಂದ ಭಾಗ ಆಗಿದೆ ಆಗುವಂತ ಒಂದು ಸಂಖ್ಯೆ ಅಂತ ನಮ್ಗೀಗ ಗೊತ್ತಾಯ್ತು. ಇಂಥ ಸಂಖ್ಯೆಗಳನ್ನ ನಾವು ಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಈ 1 2 3 4 ಅನ್ನುವಂಥದ್ದನ್ನ 4ರ ಅಪವರ್ತನಗಳು ಅಂತ ಕರಿತೀವಿ. ಅಪವರ್ತನಗಳು ಮತ್ತು ಅಪವರ್ತ್ಯಗಳು ಅನ್ನುವಂಥ ಪಾಠದಲ್ಲಿ ಈಗಾಗಲೇ ತಿಳ್ಕೊಂಡಿದ್ದೀರಿ. ಇನ್ನು ನೋಡಿ, ಈ 4 ಅನ್ನುವಂಥದ್ದು ಒಂದು ಭಾಜ್ಯ ಸಂಖ್ಯೆ. ಭಾಜ್ಯ ಸಂಖ್ಯೆ ಅಂದ್ರೆ ನಾನು ಹೇಳಿದೆ 2ಕ್ಕಿಂತ ಹೆಚ್ಚಿನ ಸಂಖ್ಯೆಗಳಿಂದ ಅದು ನಿಶೇಷವಾಗಿ ಭಾಗ ಆಗ್ಬೇಕಾಗತ್ತೆ. ಹಾಗಾಗಿ ಮೊದಲಿಗೆ 1 ಅನ್ನುವಂಥದ್ದು ನೋಡಿ 1ರ ಮಗ್ಗಿಯಲ್ಲಿ ಬಿಟ್ರೆ ಮತ್ತೆ ಯಾವ ಮಗ್ಗಿಯಲ್ಲೂ ಬರೋದಿಲ್ಲ. ಹಾಗಾಗಿ 1 ಅನ್ನುವಂಥದ್ದು ಭಾಜ್ಯ ಸಂಖ್ಯೆಯೂ ಅಲ್ಲ, ಅವಿಭಾಜ್ಯ ಸಂಖ್ಯೆಯೂ ಅಲ್ಲ. ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು ಅಂತ ಮುಂದೆ ಹೇಳ್ತೇನೆ, ಅವಾಗ ನಿಮ್ಗೆ ಇದಕ್ಕೆ ಕ್ಲಾರಿಟಿ ಸಿಗುತ್ತೆ. ಇನ್ನು 2ಅನ್ನ ನೋಡೋದಾದ್ರೆ 2 ಅನ್ನುವಂಥದ್ದು ಕೇವಲ 2ರ ಮಗ್ಗಿಯಲ್ಲಿ ಮಾತ್ರ ಇದೆ. 2 1ಲಿ 2, 0 ಬಂತು. ನಂತರ 1ರ ಮಗ್ಗಿಯಲ್ಲಿ 2 ಭಾಗ ಆಗುತ್ತಾ ಚೆಕ್ ಮಾಡೋಣ. 1 2 2,
ಶೇಷ 0 ಬಂತು. ಅಂದ್ರೆ 2 ಅನ್ನುವಂಥದ್ದು 1ರ ಮಗ್ಗಿಯಿಂದ ಮತ್ತು 2ರಿಂದನೂ ಭಾಗ ಆಗತ್ತೆ. ಆದ್ರೆ 2 ಅನ್ನುವಂಥದ್ದು ಯಾವ ಸಂಖ್ಯೆಯಿಂದನೂ ಕೂಡ ಭಾಗ ಆಗಲ್ಲ. ಈಗ 3ರಿಂದ 2 ಭಾಗ ಆಗಲ್ಲ, ಯಾಕಂದ್ರೆ 3 ಒಂದ್ಲೆ 3 ಬರುತ್ತೆ. ಆದ್ರೆ ಇಲ್ಲಿ 2 ಇರೋದ್ರಿಂದ ಅಲ್ಲಿ ನಾವು ಯಾವುದೇ ಸಂಖ್ಯೆಯನ್ನ ತೆಗೆದುಕೊಳ್ಳಿಕ್ಕಾಗಲ್ಲ. ಅದೇ ರೀತಿ 4ರಿಂದನೂ ಕೂಡ ಭಾಗ ಆಗಲ್ಲ. ಮುಂದೆ ಯಾವುದೇ ಸಂಖ್ಯೆ ಬಂದ್ರೂ ಕೂಡ ಅದು ಭಾಗ ಆಗಲ್ಲ. ಹಾಗಾಗಿ 2 ಅನ್ನುವಂಥದ್ದು ಕೂಡ ಒಂದು ಭಾಜ್ಯ ಸಂಖ್ಯೆ ಅಲ್ಲ ಅಂತ ನಮ್ಗೆ ಗೊತ್ತಾಯ್ತು. ಭಾಜ್ಯ ಸಂಖ್ಯೆ ಅಂದ್ರೆ 2ಕ್ಕಿಂತ ಹೆಚ್ಚು, ಅಂದ್ರೆ 3, 4, 5 ಈ ರೀತಿ ಅಂಕಿಗಳಿಂದ ಭಾಗ ಆಗ್ಬೇಕದು. ಅಂದ್ರೆ ಮೊದಲನೇ ಭಾಜ್ಯ ಸಂಖ್ಯೆ ನಮ್ಗೆ 4 ಅಂತ ಇದರಿಂದ ಗೊತ್ತಾಯ್ತು. ಇನ್ನು 3ಅನ್ನು ನೋಡ್ಬೇಡ ಒಂದ್ಸಲಿ. ನೋಡಿ, 3 ಅನ್ನುವಂಥದ್ದು 1ರಿಂದ ಭಾಗ ಆಗತ್ತೆ. 1ರ ಮಗ್ಗಿಯಲ್ಲಿದೆ 3, 1 ಮೂರ್ಲೆ 3. 2ರಿಂದ ಭಾಗ ಆಗಲ್ಲ, ಶೇಷ 1 ಉಳಿಯತ್ತೆ. ಹಾಗಾಗಿ 3ರಿಂದ ಭಾಗ ಆಗುತ್ತೆ. ಅದು ಬಿಟ್ರೆ ಮತ್ತೆ ಯಾವ ಮಗ್ಗಿಯಿಂದನೂ ಕೂಡ 3 ಅನ್ನುವಂಥದ್ದು ನಿಶ್ಶೇಷವಾಗಿ ಭಾಗ ಆಗಲ್ಲ. ಹಾಗಾಗಿ ಇದು ಕೂಡ ಕೇವಲ 2 ಮಗ್ಗಿಯಿಂದ ಮಾತ್ರ ಭಾಗ ಆಗೋದ್ರಿಂದ ಇದು ಕೂಡ ಭಾಜ್ಯ ಸಂಖ್ಯೆ ಅಲ್ಲ. ಹಾಗಾಗಿ ಭಾಜ್ಯ ಸಂಖ್ಯೆಗಳು ನೋಡಿ 4ರಿಂದ ಪ್ರಾರಂಭವಾಗ್ತವೆ. 4, 6, 8, 9. ಅಂದ್ರೆ ಇಲ್ಲಿ ನೀವು ಸಮ ಸಂಖ್ಯೆ ಇದೆ ಅದು ಬರಬಾರ್ದು ಅಂತ ಈ ರೀತಿಯಾಗಿ ಯೋಚನೆ ಮಾಡಬಾರ್ದು. 9 ಅನ್ನುವಂಥದ್ದು 1ರ ಮಗ್ಗಿಯಲ್ಲಿ ಭಾಗವಾಗುತ್ತೆ, 3ರ ಮಗ್ಗಿಯಲ್ಲಿ ಭಾಗ ಆಗುತ್ತೆ. 3 ಮೂರ್ಲಿ 9. ನಂತರ 9ರ ಮಗ್ಗಿಯಲ್ಲಿ ಭಾಗ ಆಗುತ್ತೆ. ನೋಡಿ, 3 ಮಗ್ಗಿಯಿಂದ ಭಾಗ ಆಗುವಂತ ಸಂಖ್ಯೆಗಳೆಲ್ಲವನ್ನ ನಾವು ಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಕೇವಲ 3 ಅಲ್ಲ, 2ಕ್ಕಿಂತ ಹೆಚ್ಚು ಎಷ್ಟು ಮಗ್ಗಿಯಿಂದನಾದ್ರೂ ಅದು ಭಾಗ ಆಗ್ಬಹುದು. ಅಂತ ಸಂಖ್ಯೆಗಳನ್ನ ನಾವು ಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಅತ್ಯಂತ ಚಿಕ್ಕ ಭಾಜ್ಯ ಸಂಖ್ಯೆ 4, 4ರಿಂದನೇ ಪ್ರಾರಂಭವಾಗ್ತವೆ. ಇನ್ನು ಅತ್ಯಂತ ದೊಡ್ಡದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಂತರ ನೋಡಿ, ಕೊನೆಯದಾಗಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಬರ್ತವೆ. ಅವಿಭಾಜ್ಯ ಸಂಖ್ಯೆಗಳು, ಭಾಜ್ಯ ಸಂಖ್ಯೆಗಳು ಅಂದ್ರೆ ಗೊತ್ತಾಯ್ತು, 2ಕ್ಕಿಂತ ಹೆಚ್ಚಿನ ಮಗ್ಗಿಗಳಿಂದ ಅವು ಭಾಗ ಆಗ್ಬೇಕು ಅಂತ. ಅದೇ ರೀತಿಯಾಗಿ ಈಗ ಕೇವಲ 2 ಅಂಕಿಗಳಿಂದ ಮಾತ್ರ ಅಥವಾ 2 ಸಂಖ್ಯೆಗಳಿಂದ ಮಾತ್ರ ಆ ಸಂಖ್ಯೆ ಭಾಗ ಆಯ್ತು ಅಂದ್ರೆ ಅಂತ ಸಂಖ್ಯೆಗಳನ್ನ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೇವೆ. ಉದಾಹರಣೆಗೆ ನೋಡಿ, 2 ಅನ್ನುವಂಥದ್ದು 1 ಅಲ್ಲ, ಇದು ತಪ್ಪು ಕೊಟ್ಟಿದ್ದಾರೆ ಅವರು. 2 ಅನ್ನುವಂಥದ್ದು ಒಂದು ಅವಿಭಾಜ್ಯ ಸಂಖ್ಯೆ. ನೋಡಿ, 2 ಅನ್ನುವಂಥದ್ದು ಕೇವಲ 1 ಮತ್ತು 2 ಅನ್ನುವಂಥ ಸಂಖ್ಯೆಯಿಂದ ಮಾತ್ರ ಭಾಗ ಆಗುತ್ತೆ. ಅದೇ ರೀತಿಯಾಗಿ 3ಅನ್ನ ನೋಡಿ, 1 ಮತ್ತು 3ರಿಂದ ಮಾತ್ರ ಭಾಗ ಆಗುತ್ತೆ. ಅದೇ ರೀತಿಯಾಗಿ 5ಅನ್ನ ನೋಡೋದಾದ್ರೆ 1 ಮತ್ತು 5ರಿಂದ ಮಾತ್ರ ಭಾಗ ಆಗುತ್ತೆ. ನೋಡಿ, ಈ ಸಂಖ್ಯೆಗಳೆಲ್ಲ ಅವಿಭಾಜ್ಯ ಸಂಖ್ಯೆಗಳು. ಇವು 3ಅನ್ನ ನೋಡಿದಾಗ ನಮ್ಗೆ ಗೊತ್ತಾಗಿದೆ, 1 ಮತ್ತೆ ಯಾವ ಸಂಖ್ಯೆ ಇರುತ್ತಲ್ಲ ಅದೇ ಸಂಖ್ಯೆಯಿಂದ ಮಾತ್ರ ಭಾಗ ಆಗ್ತಾ ಇದ್ದಾವೆ. 3 ಇರೋದು 1 ಮತ್ತು 3ರಿಂದ ಮಾತ್ರ, 5 ಇದ್ರೆ 1 ಮತ್ತು 5ರಿಂದ ಮಾತ್ರ, 7 ಇದ್ರೆ 1 ಮತ್ತು 7ರಿಂದ ಮಾತ್ರ ಭಾಗ ಆಗುತ್ತೆ. ಈ ರೀತಿಯಾಗಿ ಅವಿಭಾಜ್ಯ ಸಂಖ್ಯೆಗಳು ಕೇವಲ 1 ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ನಿಶ್ಶೇಷವಾಗಿ ಭಾಗವಾಗುವಂತ ಸಂಖ್ಯೆಗಳಾಗಿರ್ತವೆ. ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2. ನೋಡಿ, 2ರಿಂದ ಪ್ರಾರಂಭವಾಗಿವೆ. ಇನ್ನು ನಿಮಗೆ ಇನ್ನೊಂದು ಏನ್ ಪ್ರಶ್ನೆ ಕೇಳ್ತಾರಂದ್ರೆ, 1 ಎಂತಹ ಸಂಖ್ಯೆ ಅಂತ ಕೇಳ್ತಾರೆ. ಆಪ್ಷನ್ ಎ ನಲ್ಲಿ ಭಾಜ್ಯ ಸಂಖ್ಯೆ ಅಂತ ಕೊಡ್ತಾರೆ, ಆಪ್ಷನ್ ಬಿ ನಲ್ಲಿ ಅವಿಭಾಜ್ಯ ಸಂಖ್ಯೆ, ಆಪ್ಷನ್ ಸಿ ನಲ್ಲಿ ಭಾಜ್ಯ ಮತ್ತು ಅವಿಭಾಜ್ಯ ಸಂಖ್ಯೆ 2, ಆಪ್ಷನ್ ಡಿ ನಲ್ಲಿ ಭಾಜ್ಯ ಮತ್ತು ಅವಿಭಾಜ್ಯ ಸಂಖ್ಯೆ 2 ಅಲ್ಲ ಅಂತ ಆಪ್ಷನ್ ಇರುತ್ತೆ. ನೀವು ಅಲ್ಲಿ 1 ಅನ್ನುವಂಥದ್ದು ಭಾಜ್ಯ ಮತ್ತು ಅವಿಭಾಜ್ಯ ಸಂಖ್ಯೆ 2 ಅಲ್ಲ ಅನ್ನುವಂಥ ಆಪ್ಷನ್ ಇರುತ್ತಲ್ಲ, ಅದಕ್ಕೆ ನೀವು ಉತ್ತರವನ್ನ ಗುರುತಿಸಬೇಕಾಗತ್ತೆ. ಯಾಕೆ ಅದು ಭಾಜ್ಯ ಸಂಖ್ಯೆಯೂ ಅಲ್ಲ ಅವಿಭಾಜ್ಯ ಸಂಖ್ಯೆಯೂ ಅಲ್ಲ ಅಂದ್ರೆ, ಅದು ಕೇವಲ 1ರಿಂದ ಮಾತ್ರ ಭಾಗ ಆಗತ್ತೆ. ಅವಿಭಾಜ್ಯ ಸಂಖ್ಯೆ ಅಂದ್ರೆ ಅಟ್ಲೀಸ್ಟ್ ಅಥವಾ ಕನಿಷ್ಠ 2 ಸಂಖ್ಯೆಗಳಿಂದ ನಿಶ್ಶೇಷವಾಗಿ ಭಾಗ ಆಗ್ಬೇಕು. ಇನ್ನು ಭಾಜ್ಯ ಸಂಖ್ಯೆಗಳು ಅಂದ್ರೆ 2ಕ್ಕಿಂತ ಹೆಚ್ಚು ಸಂಖ್ಯೆಗಳಿಂದ ಅವು ಭಾಗ ಆಗ್ಬೇಕು. ಆದ್ರೆ 1 ಅನ್ನುವಂಥದ್ದು ಕೇವಲ 1ರಿಂದ ಮಾತ್ರ ಭಾಗ ಆಗೋದ್ರಿಂದ ಅದನ್ನ ನಾವು ಅವಿಭಾಜ್ಯ ಸಂಖ್ಯೆಯೂ ಅಲ್ಲ ಭಾಜ್ಯ ಸಂಖ್ಯೆಯೂ ಅಲ್ಲ.
ಇದೊಂದು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. 1 ಅನ್ನುವಂಥದ್ದು ಭಾಜ್ಯ ಸಂಖ್ಯೆಯೂ ಅಲ್ಲ, ಭಾಜ್ಯ ಮತ್ತು ಅವಿಭಾಜ್ಯ ಸಂಖ್ಯೆ ಅಲ್ಲ. ಇದನ್ನ ವೆರಿ ವೆರಿ ಇಂಪಾರ್ಟೆಂಟು, ಸಾಕಷ್ಟು ಸಲ ಪ್ರಶ್ನೆ ಬಂದಿದೆ. ಇನ್ನು ಇದಿಷ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 1 ಇದು ಭಾಜ್ಯವೂ ಅಲ್ಲ, ಅವಿಭಾಜ್ಯವೂ ಅಲ್ಲ. ಏಕೆಂದರೆ 1 ಇದು ಕೇವಲ ಒಂದೇ ಅಪವರ್ತನವನ್ನು ಹೊಂದಿದೆ. ಅಪವರ್ತನ ಅಂದ್ರೆ ಆ ಒಂದು ಸಂಖ್ಯೆಯನ್ನ ಎಷ್ಟು ಸಂಖ್ಯೆಗಳು ಭಾಗಿಸ್ತವಲ್ಲ ಅವೆಲ್ಲವನ್ನ ಅದರ ಅಪವರ್ತನಗಳು ಅಂತ ಕರೀತಾರೆ. ಈಗ 2ರ ಅಪವರ್ತನಗಳು 1 ಮತ್ತು 2, ಯಾಕಂದ್ರೆ 1 ಮತ್ತು 2ರಿಂದ ಮಾತ್ರ ಇದು ಭಾಗ ಆಗತ್ತೆ. ಇನ್ನು 6ರ ಅಪವರ್ತನಗಳನ್ನ ನೋಡೋದಾದ್ರೆ 1, 2, 3 ಮತ್ತು 6. ಅದೇ ರೀತಿಯಾಗಿ 15ರ ಅಪವರ್ತನವನ್ನ ನಾವು ನೋಡೋದಾದ್ರೆ 1, 3, 5 ಮತ್ತು 15. ನೋಡಿ, ಇವೆಲ್ಲವನ್ನ ನೋಡಿದಾಗ ಭಾಜ್ಯ ಸಂಖ್ಯೆಗಳೇ ಆಗ್ಲಿ ಅವಿಭಾಜ್ಯ ಸಂಖ್ಯೆಗಳೇ ಆಗ್ಲಿ ಕೊನೆಗೆ ನೋಡಿ ಇಲ್ಲಿ ಯಾವ ಸಂಖ್ಯೆ ಇರುತ್ತಲ್ಲ ಅಲ್ಲಿವರೆಗೂ ಮಾತ್ರ ಅವು ಭಾಗ ಆಗ್ತವೆ. ಅದಕ್ಕಿನ್ನ ದೊಡ್ಡ ಸಂಖ್ಯೆಯಿಂದ ಯಾವತ್ತಿಗೂ ಅವು ಭಾಗ ಆಗೋದಿಲ್ಲ. ಅದೊಂದನ್ನ ನೀವು ತಿಳಿದುಕೊಂಡಿರ್ಬೇಕಾಗತ್ತೆ. ಇನ್ನು ಮುಂದೆ ವರ್ಗ ಸಂಖ್ಯೆಗಳು ಅಂತ ಬರ್ತವೆ. ವರ್ಗ ಸಂಖ್ಯೆಗಳು ಅಂತ ಬರ್ತವೆ. ಒಂದು ಸಂಖ್ಯೆಯನ್ನ ಕೊಟ್ಟು ಅದರ ವರ್ಗ ಸಂಖ್ಯೆಯನ್ನ ಕೇಳ್ತಾರೆ. ನೋಡಿ, ಇಲ್ಲಿ 2 ಅಂತ ಕೊಟ್ಟು ಇದರ ವರ್ಗ ಸಂಖ್ಯೆ ಅಂತ ಕೇಳಿದಾಗ ವರ್ಗ ಸಂಖ್ಯೆ ಅಂದ್ರೆ ಏನಿಲ್ಲ, ಯಾವ ಸಂಖ್ಯೆ ಕೊಟ್ಟಿರ್ತಾರೆ ಅದನ್ನೇ 2 ಬಾರಿ ಗುಣಾಕಾರ ಮಾಡಿದಾಗ ಎಷ್ಟು ಉತ್ತರ ಬರುತ್ತಲ್ಲ ಅದೇ ಒಂದು ಅದರ ವರ್ಗ ಸಂಖ್ಯೆ ಆಗಿರುತ್ತೆ. 2ಅನ್ನ ಕೊಟ್ಟು ಅದರ ವರ್ಗ ಸಂಖ್ಯೆ ಕೇಳಿದ್ರೆ 2 2 4. ಅದೇ ಅವರು 9ಅನ್ನ ಕೊಟ್ಟು ಅದರ ವರ್ಗ ಸಂಖ್ಯೆ ಕೇಳಿದ್ರೆ ಅದನ್ನೇ 2 ಬಾರಿ ಗುಣಾಕಾರ ಮಾಡಿದಾಗ ಗುಣಲಬ್ಧ ಬರುತ್ತಲ್ಲ ಅದೇ ಅದರ ವರ್ಗ ಸಂಖ್ಯೆ ಆಗಿರುತ್ತೆ. 9 81. ಈ ರೀತಿಯಾಗಿ 1ರ ವರ್ಗ ಸಂಖ್ಯೆ ನೋಡಿ, ಇಲ್ಲಿ ಯಾವ್ದ್ರದ್ದು ಕೇಳಿರ್ತಾರಲ್ಲ ಅದನ್ನೇ 2 ಬಾರಿ ಗುಣಾಕಾರ ಮಾಡೋದು. ಇಲ್ಲಿ ವರ್ಗ ಸಂಖ್ಯೆಗಳ ಲಿಸ್ಟ್ ಇದೆ. ನೀವು ಅಟ್ಲೀಸ್ಟ್ 20ರವರೆಗೂ ಆದ್ರೂ ಬೈ ಹ್ಯಾಟ್ ಮಾಡಿರ್ಬೇಕಾಗತ್ತೆ. 20ರವರೆಗಾದ್ರೂ ನೀವು ತಿಳಿದುಕೊಂಡಿರ್ಬೇಕು. 1 1 1, 2 2 4, 3 3 9, 4 4 16. ಇವೆಲ್ಲವೂ ಇಲ್ಲಿ ವರ್ಗ ಸಂಖ್ಯೆಗಳು ನೋಡಿ ಈ ಕಡೆ ಕೊಟ್ಟಿದ್ದಾರೆ, ಇವು ವರ್ಗಗಳು. ಇನ್ನು 5ರದು 25, 6ರ ವರ್ಗ ಸಂಖ್ಯೆ 36 ಅಂದ್ರೆ 6 6 36, 7ರ ವರ್ಗ ಸಂಖ್ಯೆ 49, 8 8 64, 9 81, 10 100, 11 11 121, 12ರದು 144, 13 169, 14ರ ವರ್ಗ ಸಂಖ್ಯೆ 196, 15 225, 16 256, 17 289, 18 324, 19 361, ಇನ್ನು ಕೊನೆಯದಾಗಿ 20 400. ಅಟ್ಲೀಸ್ಟ್ ಇಲ್ಲಿವರೆಗೂ ಆದ್ರೂ ನೀವು ತಿಳಿದುಕೊಂಡಿರ್ಬೇಕು. ಇನ್ನು ಘನ ಸಂಖ್ಯೆಗಳು ಅಂತ ಬರ್ತವೆ. ಘನ ಸಂಖ್ಯೆಗಳು ಅಂದ್ರೆ ಕೊಟ್ಟಿರುವಂತ ಸಂಖ್ಯೆಯನ್ನೇ 3 ಬಾರಿ ಗುಣಾಕಾರ ಮಾಡೋದು. ಈಗ 1ರ ಘನ ಸಂಖ್ಯೆ ಅಂತ ಕೇಳಿದಾಗ 1ಅನ್ನೇ 3 ಸಾರಿ ಬರೆದುಕೊಂಡು ಗುಣಾಕಾರ ಮಾಡಿ ಉತ್ತರವನ್ನ ಬರೆಯೋದು. ಅದೇ ಅವರು 2ರದ ಘನ ಸಂಖ್ಯೆಯನ್ನ ಕೇಳಿದ್ರೆ 2 ಇಂಟು 2 ಇಂಟು 2. ಘನ ಅಂದ್ರೆ 3 ಬಾರಿ, ವರ್ಗ ಅಂದ್ರೆ 2 ಬಾರಿ. 2 2 4, 4 2 8. ಈ ರೀತಿಯಾಗಿ ನಾವು ಘನ ಸಂಖ್ಯೆಗಳನ್ನ ಕಂಡುಹಿಡಿಬೇಕಾಗತ್ತೆ. ಇಲ್ಲೂ ಕೂಡ ಕೆಲವೊಂದಷ್ಟು ಘನ ಸಂಖ್ಯೆಗಳಿವೆ, ಇವೆಲ್ಲವನ್ನು ನೀವು ಬೈ ಹ್ಯಾಟ್ ಮಾಡಿರ್ಬೇಕು. ಕೇವಲ 10ರವರೆಗಾದ್ರೂ ನಿಮ್ಗೆ ಘನ ಸಂಖ್ಯೆಗಳ ಪರಿಕಲ್ಪನೆ ಇರಬೇಕು. ಇನ್ನು ನಂತರ ತ್ರಿಭುಜ ಸಂಖ್ಯೆಗಳು ಅಂತ ಬರ್ತವೆ. ತ್ರಿಭುಜ ಸಂಖ್ಯೆಗಳು ಅಂದ್ರೆ ಒಂದು ತ್ರಿಭುಜ ಉಂಟಾಗಲಿಕ್ಕೆ ಎಷ್ಟು ಚುಕ್ಕಿಗಳ ಅವಶ್ಯಕತೆ ಇದೆ? ಮೊದಲನೇದಾಗಿ 3 ಚುಕ್ಕಿಯಿಂದ ನಾವು ಒಂದು ತ್ರಿಭುಜವನ್ನ ಉಂಟು ಮಾಡಬಹುದು. ನೋಡಿ, ಈ ರೀತಿಯಾಗಿ ಒಂದು ತ್ರಿಭುಜವನ್ನ ಎಳಿಬಹುದು. ಮೊದಲನೇ ತ್ರಿಭುಜ ಸಂಖ್ಯೆ 3 ಅಂತ ಆಯ್ತು. ಇನ್ನು ಎರಡನೇದನ್ನ 6 ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ 1 2 3 4 5 6. ಈಗೂ ಕೂಡ ನಾವು ತ್ರಿಭುಜವನ್ನ ರಚನೆ ಮಾಡಬಹುದು. ನೋಡಿ, ಈ ರೀತಿಯಾಗಿ
ಎಳೆಯೋದ್ರಿಂದ ಮತ್ತೊಂದು ತ್ರಿಭುಜ ಉಂಟಾಗುತ್ತೆ. ಅದೇ ರೀತಿಯಾಗಿ ಏರಿಸುತ್ತಾ ಹೋಗೋದು. ಇಲ್ಲಿ 1 ಇದ್ದಿದ್ದು 2 ಆಗಿದೆ, 2 ಇದ್ದಿದ್ದು 3, ನಂತರ ಇಲ್ಲಿ 4 ಬರುತ್ತೆ, ಹೀಗೆ ನಂತರ 5. ಇದೇ ರೀತಿಯಾಗಿ 3ಕ್ಕೆ 1 2 ಸೇರಿ 3 ಆಗುತ್ತೆ. 3ರ ನಂತರ 3, ನಂತರ ಅದಕ್ಕೆ 4 ಕೂಡಿಸೋದು, ನಂತರ 5. ಇದೇ ರೀತಿಯಾಗಿ ಕೂಡ್ತಾ ಹೋದ್ರೆ 3 6 10 15 21 ಈ ರೀತಿಯಾಗಿ ತ್ರಿಭುಜ ಸಂಖ್ಯೆಗಳು ನಮಗೆ ಸಿಗ್ತಾ ಹೋಗ್ತವೆ. ಈ ತ್ರಿಭುಜ ಸಂಖ್ಯೆಗಳನ್ನ ನೀವು ನೆನಪಿನಲ್ಲಿಟ್ಕೊಳ್ಬೇಕಾಗತ್ತೆ. ಇನ್ನು ಸ್ಥಾನ ಬೆಲೆ ಕೋಷ್ಟಕದ ಒಂದು ಪರಿಕಲ್ಪನೆ ಇದು ನಿಮಗೆ ಇದೆ. ಮೊದಲು ಬಿಡಿ ಸ್ಥಾನ, 10ರ ಸ್ಥಾನ, 100, 1000, 10,000 ಸಾರಿ, ನಂತರ ಲಕ್ಷ, 10 ಲಕ್ಷ, ಕೋಟಿ, ಹೀಗೆ ನಾವು ಮುಂದಿನ ಸ್ಥಾನಗಳ ಕಲ್ಪನೆ ನಮಗೆ ಇದೆ. ನೋಡಿ, ಈ ರೀತಿಯಾಗಿ ಒಂದು ಸಂಖ್ಯೆಯನ್ನು ಕೊಟ್ಟು ಅದರಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆಯ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಯನ್ನ ಕೇಳಬಹುದು. ಅವುಗಳನ್ನು ನಾನು ಇಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೇನೆ. ನೀವಿನ್ನೂ ಆ ವಿಡಿಯೋವನ್ನ ನೋಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಆ ವಿಡಿಯೋವನ್ನ ನೋಡಿ ಮಾಹಿತಿಯನ್ನು ಪಡೆದುಕೊಳ್ಬಹುದು. ಇನ್ನು ಮುಖ ಬೆಲೆ ಮತ್ತು ಸ್ಥಾನ ಬೆಲೆಗಳ ವ್ಯತ್ಯಾಸ ಕೇಳ್ಬೋದು, ಮೊತ್ತ, ಗುಣಲಬ್ಧ ಈ ರೀತಿಯಾಗಿ ಕೇಳ್ತಾರೆ. ನೀವು ಪ್ರಿಪೇರ್ ಆಗಿರ್ಬೇಕಾಗತ್ತೆ. ನಂತರ ಸಂಖ್ಯಾ ಪದ್ಧತಿಯಲ್ಲಿ 2 ರೀತಿ ಬರ್ತವೆ. ಒಂದು ಭಾರತೀಯ ಸಂಖ್ಯಾ ಪದ್ಧತಿ, ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ. ನೋಡಿ, ಮೊದಲಿಗೆ ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ. ಇದು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ನಾವು ಬಳಸುವಂತ ಒಂದು ಸ್ಥಾನ ಬೆಲೆ ಕೋಷ್ಟಕದ ವಿಧಾನ. ಅದೇ ರೀತಿಯಾಗಿ ಮತ್ತೊಂದು ವಿಧಾನ ಇದೆ, ಅದು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯ ವಿಧಾನ. ಈ ವಿಧಾನದಲ್ಲಿ ಬಿಡಿ 10, 100, 1000, 10,000ದವರೆಗೂ ಸೇಮೇ ಇರುತ್ತೆ. ಇನ್ನು 10,000ದ ನಂತರ ಅಲ್ಲಿ ಲಕ್ಷ ಬರುತ್ತೆ. ಆದರೆ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ 100,000 ಅಂತ ಬರುತ್ತೆ. ನಂತರ ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್, ಬಿಲಿಯನ್, 10 ಬಿಲಿಯನ್, 100 ಬಿಲಿಯನ್. ಇದು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಗೆ ಸಂಬಂಧಪಟ್ಟಂತೆ. ಇನ್ನು ಒಂದು ಸಂಖ್ಯೆಯನ್ನು ಕೊಟ್ಟು ಅದನ್ನ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಸ್ಥಾನ ಬೆಲೆಗೆ ಅನುಗುಣವಾಗಿ ಅಲ್ಪವಿರಾಮ ಹಾಕಿ ಅಥವಾ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಗೆ ಅನುಗುಣವಾಗಿ ಅಲ್ಪವಿರಾಮ ಹಾಕಿ ಅಂತ ಪ್ರಶ್ನೆಗಳನ್ನ ಕೇಳಬಹುದು. ನೋಡಿ, ಉದಾಹರಣೆಗೆ ಈ ರೀತಿಯಾಗಿ ಯಾವುದೋ ಒಂದು ಸಂಖ್ಯೆಯನ್ನ ಕೊಡ್ತಾರೆ. ಕೊಟ್ಟು ಭಾರತೀಯ ಪದ್ಧತಿಯಲ್ಲಿ ನೋಡಿ, ಮೊದಲಿಗೆ ಭಾರತೀಯ ಸಂಖ್ಯಾ ಪದ್ಧತಿ ಒಳಗೆ ಅಲ್ಪವಿರಾಮ ಹಾಕೋದಾದ್ರೆ 1 2 6 7 8 9. ಮೊದಲಿಗೆ ನಾವು ಬಿಡಿ 10, 100ರ ಸ್ಥಾನದ ನಂತರ ಒಂದು ಬಿಂದುವನ್ನು ಹಾಕ್ಬೇಕಾಗತ್ತೆ. ನಂತರ 1000, 10,000ದ ನಂತರ 1, ಲಕ್ಷ, 10 ಲಕ್ಷ ನಂತರ 1, ಹೀಗೆ ಅಲ್ಪವಿರಾಮವನ್ನ ಭಾರತೀಯ ಪದ್ಧತಿಯಲ್ಲಿ ಹಾಕ್ತೀವಿ. ಅದೇ ಅಂತಾರಾಷ್ಟ್ರೀಯ ಪದ್ಧತಿ ಆದ್ರೆ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ನಾವು ಅದೇ ಸಂಖ್ಯೆಗೆ ಅಲ್ಪವಿರಾಮ ಹಾಕೋದು ಹೇಗೆ ಅಂತ ನೋಡ್ತಾ ಹೋಗೋಣ. ನೋಡಿ, ಮೊದಲಿಗೆ ಬಿಡಿ 10, 100. ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಎಲ್ಲವೂ 3 ಸ್ಥಾನಗಳ ನಂತರ ಅಲ್ಪವಿರಾಮ ಹಾಕ್ಬೇಕಾಗತ್ತೆ. ಬಿಡಿ 10, 100, 100 ಆದ ನಂತರ 1 ಕಾಮ, ನಂತರ 1000, 10,000, 100,000ದ ನಂತರ ಮತ್ತೊಂದು ಕಾಮ, ನಂತರ ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್. ಅದಾದ್ಮೇಲೆ ಇನ್ನೂ ಮುಂದೆ ಸಂಖ್ಯೆಗಳಿದ್ರೆ ಇಲ್ಲೊಂದು ಕಾಮ ಬರುತ್ತೆ, ಮುಂದೆ ಸಂಖ್ಯೆಗಳು ಇರ್ತವೆ. ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ 3 ಸ್ಥಾನಗಳ ನಂತರ ಒಂದು ಕಾಮವನ್ನ ಹಾಕ್ತೀವಿ. ಆದ್ರೆ ಭಾರತೀಯ ಪದ್ಧತಿಯಲ್ಲಿ ಮೊದಲಿಗೆ ಮಾತ್ರ 3 ಸ್ಥಾನಗಳ ನಂತರ ಒಂದು ಕಾಮ, ನಂತರ 2 ಸ್ಥಾನಗಳ ನಂತರ ಒಂದು ಕಾಮವನ್ನ ಹಾಕ್ತಾ ಹೋಗ್ತೇವೆ. ಇದಿಷ್ಟು ಸಂಖ್ಯಾ ಪದ್ಧತಿ ಮತ್ತು ಅಲ್ಪವಿರಾಮ ಹಾಕೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ.